ನಮಸ್ಕಾರ. ಸಾಗರದಾಚೆ ಕನ್ನಡಿಗರ ದಾರುಣ ಹತ್ಯೆ, ಕಾರಣವೇ ನಿಗೂಢ. ಕೆನಡಾದಲ್ಲಿ ಗುಂಡಿನ ದಾಳಿಗೆ ಬಲಿ, ವಾರ ಬಳಿಕ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ. ಅಮೆರಿಕದಲ್ಲಿ ಕನ್ನಡಿಗನ ನಿಗೂಢ ಸಾವು, ಕೊಲೆಯೋ ಆತ್ಮಹತ್ಯೆಯೋ ನಿಗೂಢ. ಕೆನಡಾದಲ್ಲಿ ಶೂಟೌಟ್, ಅಮೆರಿಕದಲ್ಲಿ ನಾಪತ್ತೆ. ಇದು ಈ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಅರುಣ್ ಹೂಗಾರ್. ಒಂದೇ ವಾರದಲ್ಲಿ ವಿದೇಶಗಳಲ್ಲಿ ಇಬ್ಬರು ಕನ್ನಡಿಗರ ನಿಗೂಢ ಹತ್ಯೆ. ಕೆನಡಾದಲ್ಲಿ ಕನ್ನಡಿಗ ಟೆಕ್ಕಿ ಶೂಟೌಟ್ಗೆ ಬಲಿಯಾದರೆ ಅಮೆರಿಕದಲ್ಲಿ ಕನ್ನಡಿಗ ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ. ಕೆನಡಾದಲ್ಲಿ ಹಾಡ ಹಗಲೇ ಗುಂಡಿನ ದಾಳಿಗೆ ಬಲಿಯಾದ ಚಂದನ್ ಅಂತ್ಯಕ್ರಿಯೆ ನೆರವೇರಿದ್ರೆ ಸಾಕೇತ್ ಮೃತದೇಹ ಇನ್ನೂ ಹುಟ್ಟೂರಿಗೆ ಬಂದಿಲ್ಲ. ಈ ನಡುವೆ ವಿದೇಶಗಳಲ್ಲಿ ನಿಗೂಢವಾಗಿ ಕನ್ನಡಿಗರು ಸಾವಿಗೆ ಈಡಾಗ್ತಾ ಇರುವುದು ಎಲ್ಲರಲ್ಲೂ ಆತಂಕಕ್ಕೆ ಕಾರಣವಾಗಿದೆ. ವಿದೇಶದಲ್ಲಿದ್ದ ಮಕ್ಕಳು ಬಂತು ಸಾವಿನ ಸುದ್ದಿ. ಕೆನಡಾದಲ್ಲಿ ಕನ್ನಡಿಗನ ಗುಂಡಿಕ್ಕಿ ಕಗ್ಗೊಲೆ. ಅಮೆರಿಕದಲ್ಲಿ ಕನ್ನಡಿಗನ ನಿಗೂಢ ಸಾವು. ಓರ್ವ ಕೆನಡಾದಲ್ಲಿ ನಿಗೂಢವಾಗಿ ಹತ್ಯೆ, ವಾರ ಕಳೆಯುವಷ್ಟರಲ್ಲಿ ಮತ್ತೊಬ್ಬ ಅಮೆರಿಕದಲ್ಲಿ ನಿಗೂಢ ಸಾವು. ಓರ್ವ ನೆಲಮಂಗಲದವನು, ಮತ್ತೊಬ್ಬ ಬೆಂಗಳೂರಿನವನು. ಇಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರತಿಭಾವಂತರು. ನೆಲಮಂಗಲದ ಚಂದನ್ ಕುಮಾರ್ ಕೆನಡಾದಲ್ಲಿ ಉದ್ಯೋಗದಲ್ಲಿದ್ದು ಕೈತುಂಬ ಸಂಪಾದಿಸ್ತಾ ಇದ್ದವನು. 1000 ಮೈಲು ದೂರದ ಕೆನಡಾದಲ್ಲಿ ಸ್ವಂತ ಖರ್ಚಲ್ಲಿ ಕನ್ನಡದ ಕೆಲಸವನ್ನ ಮಾಡುತ್ತಿದ್ದವರು. ಮತ್ತೊಬ್ಬ ಬೆಂಗಳೂರಿನ ಸಾಕೇತ್ ಕ್ಯಾಲಿಫೋರ್ನಿಯಾದ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಓದುತ್ತಾ ಇದ್ದವನು. 1000 ಕನಸು ಬೆನ್ನತ್ತಿ ಕಡಲಿನಾಚೆ ಹೋದವರು ಈಗ ಶವವಾಗಿ ಊರಿಗೆ ಮರಳುತ್ತಿದ್ದಾರೆ. ಕೆನಡಾದಲ್ಲಿ ಗುಂಡಿಟ್ಟು ಕನ್ನಡಿಗನ ಕಗ್ಗೊಲೆ, ವಾರ ಬಳಿಕ ಹುಟ್ಟೂರಿಗೆ ಬಂತು ಮೃತದೇಹ. ಮಗನ ಸಾವು, ಮುಗಿಲು ಮುಟ್ಟಿದ ಹೆತ್ತವರ ಆಕ್ರಂದನ. ಇದ್ದಿದ್ದು ಒಬ್ಬೇ ಒಬ್ಬ ಮಗ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಹೀಗಾಗಿ ದೂರದ ಕೆನಡಾದಲ್ಲಿ ಕೆಲಸ ಮಾಡಿಕೊಂಡಿದ್ದ. ಅಲ್ಲೇ 3 ಸಂಘಟನೆ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿದ್ದ. ಕೈ ತುಂಬ ಸಂಬಳ, ಒಳ್ಳೆ ಹುದ್ದೆ, ಬದುಕಲ್ಲಿ ಎಲ್ಲವೂ ಇತ್ತು. ಆದರೆ ಈತನ ಮೇಲೆ ಅದ್ಯಾರ ವಕ್ರದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದ ದೇಶದಲ್ಲಿ ಕಗ್ಗೊಲೆಯಾಗಿದ್ದಾನೆ. ದೂರದ ಕೆನಡಾದಲ್ಲಿ ಕನ್ನಡಿಗ ಚಂದನ್ ದುರಂತ ಅಂತ್ಯ ಕಂಡಿದ್ದಾನೆ. ವಾರದ ಬಳಿಕ ಹುಟ್ಟೂರಿಗೆ ಚಂದನ್ ಮೃತದೇಹ ಬಂದಿದೆ. ಸ್ವಗ್ರಾಮ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಲ್ಲೇ ಅಂತ್ಯಕ್ರಿಯೆಯು ನೆರವೇರಿದೆ. ಒಳ್ಳೆಯ ಹೆಸರು ಗಳಿಸಿದ್ದಾನೆ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಂದು ಜನರು ಕೂಡ ಅಂತಿಮ ದರ್ಶನವನ್ನು ಪಡೆದು ನೋಡಿದ್ರೆ ನಮಗೆ ಬಹಳ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ. ಯಾಕೆಂದರೆ ಇಷ್ಟು ಹೆಸರುವಾಸಿಯನ್ನು ತೆಗೆದು ಇಲ್ಲಿ ಇಷ್ಟು ಜನ ಒಂದು ಬಂದು ಅವನ ದರ್ಶನ ಪಡೆದಿದ್ದರೆ ಅದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಚಂದನ್ ಕುಮಾರ್ ಕೊಲೆಯಾಗಿದ್ದು ಪಕ್ಕ, ಆದರೆ ಯಾರು ಕೊಲೆಗೈದಿದ್ದು ಅನ್ನೋದು ಈವರೆಗೂ ತಿಳಿದಿಲ್ಲ. ಕೊಲೆಯಾಗಿ 1 ವಾರದ ಬಳಿಕ ಸ್ವಗ್ರಾಮಕ್ಕೆ ಚಂದನ್ ಮೃತದೇಹ ಆಗಮಿಸಿದೆ. ಭಾನುವಾರ ರಾತ್ರಿ 11:49 ಸುಮಾರಿಗೆ ಚಂದನ್ ಮೃತದೇಹವನ್ನ ತ್ಯಾಮಗೊಂಡ್ಲುವಿಗೆ ತರಲಾಗಿದೆ. ಮನೆ ಮುಂದೆ ಅಂತಿಮ ವಿಧಿವಿಧಾನದ ನಂತರ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಸೋಮವಾರ ಬೆಳಿಗ್ಗೆ ಕೆಲ ಹೊತ್ತು ತ್ಯಾಮಗೊಂಡ್ಲುವಿನ ಗ್ರಾಮೀಣ ಬ್ಯಾಂಕ್ ಹತ್ತಿರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ ನಂತರ ಆರ್ಯ ವೈಶ್ಯ ಸಂಘದ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. 100 ಕನಸು ಹೊತ್ತು ವಿದೇಶಕ್ಕೆ ಉದ್ಯೋಗಕ್ಕೆಂದು ತೆರಳಿ ಯಾರದ್ದು ಗುಂಡಿಗೆ ಬಲಿಯಾದ ಚಂದನ್ ಕುಮಾರ್ ನೆನೆದು ಕುಟುಂಬ ಸದಸ್ಯರ ರೋದನೆ ಮುಗಿಲು ಮುಟ್ಟಿತ್ತು. ನಮ್ಮ ತ್ಯಾಮಗೊಂಡ್ಲುವಿನ ಜನ ಯಾವತ್ತೂ ಕೂಡ ನಾವು ಸ್ಮರಣೆ ಮಾಡಬೇಕು. ಯಾಕೆಂತಂದರೆ ಅಂತಹ ಒಂದು ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರವ ಇದ್ದಂಥ ಆರ್ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಆಕಸ್ಮಿಕ ಮರಣವನ್ನು ಹೊಂದಿದ್ದಾರೆ. ಅದು ಕಾರಣ ಕೂಡ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ನಾವು ಅವ್ರನ್ನ ಕಳ್ಕೊಂಡು ಅವ್ರ ತಂದೆ ತಾಯಿ, ಪಾಪ ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ನಾವು ಸಾಂತ್ವನ ಹೇಳ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತ್ಯಾಮಗೊಂಡ್ಲುವಿನ ಎಲ್ಲ ಜನರು ನಾವು ಮಾಡ್ತಾ ಇದ್ದೇವೆ. ಮಗನ ಕೊಲೆಗೆ ನ್ಯಾಯ ಕೊಡಿಸಿ ಸರ್ಕಾರಕ್ಕೆ ಹೆತ್ತವರ ಮನವಿ.
ಇನ್ನು ಮಗನ ಕೊಲೆಗೆ ನ್ಯಾಯ ಸಿಗಬೇಕೆಂದು ಚಂದನ್ ಅಪ್ಪ ಅಮ್ಮ ಆಗ್ರಹಿಸಿದ್ದಾರೆ. ನನ್ನ ಒಬ್ಬನೇ ಮಗ ಪುನರ್ಜನ್ಮ ತಾಳಲಿ. ನನ್ನ ಮಗ ಸಾಕಷ್ಟು ರೀತಿಯಲ್ಲಿ ಜನರ ಸೇವೆ ಮಾಡ್ತಿದ್ದ. ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಮನವಿ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡುತ್ತೇವೆ. ನನ್ನ ಮಗನ ಸಾವು ಸಹಜ ಸಾವಲ್ಲ. ಹೀಗಾಗಿ ಮಗನ ಸಾವಿನ ಬಗ್ಗೆ ತನಿಖೆಯಾಗಬೇಕು ಅಂತ ಮನವಿ ಮಾಡಿದ್ರು. ಅವ್ನು ಪ್ರತಿ ಸಲ ಹೇಳೋನು ಕನ್ನಡದವ್ರು ಯಾರು ಕೆನಡಾಗೆ ಬಂದರೆ ಹೇಳೋ ಅವ್ರಿಗೆ ಏನೇ ಬೇಕಾದ್ರೂ ಮಾಡ್ಕೊಡ್ತೀವಿ ನಾವು ಆ ಥರ ಈ ಥರ ಅಂತ ಹೇಳ್ಬಿಟ್ಟು. ಅವ್ನಿಗೆ ಹೆಚ್ಚು ಕಡಿಮೆ ವಾಟ್ಸಪ್ದು ಒಂದು 4,000 ಗ್ರೂಪ್ ಇತ್ತು. ಆ 4,000 ಗ್ರೂಪಲ್ಲಿ ಕರ್ನಾಟಕದಿಂದ ಯಾರೇ ಹೋಗಲಿ ಸರ್ ಅವ್ನಿಗೆ ಒಂದು PG ಬೇಕಾ, ಊಟ ಬೇಕಾ, ತಿಂಡಿ ಬೇಕಾ, ಏನೇ ಬೇಕಂದ್ರೂ ಅವ್ನು ಹೆಲ್ಪ್ ಮಾಡೋನು. ಅಲ್ಲಿ ಕೆಲಸ ಬೇಕಂದರೆ ಅಲ್ಲಿ ತುಂಬ ರೆಫರೆನ್ಸ್ ಇರಬೇಕು, ತುಂಬ ಕಾಂಟ್ಯಾಕ್ಟ್ ಇರಬೇಕು, ನಮ್ಮ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಯಾರು ಕಷ್ಟ ಅಂದರೆ ಅವ್ರಿಗೆಲ್ಲನೂ ಅವನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಒಂದು ಕೆಲಸ ಕೊಡೋದಕ್ಕೆ ಎಲ್ಲ ಹೆಲ್ಪ್ ಮಾಡೋನು. ಅಷ್ಟು ಬಿಟ್ಟು ಅಲ್ಲಿಂದ ಅವನು ಅಲ್ಲಿ ಒಂದು ರೀಸೆಂಟಾಗಿ ಒಂದು 2 ವರ್ಷದಿಂದ ಸಾಯಿಬಾಬನ ದೇವಸ್ಥಾನ ಕಟ್ಟಿದ್ರು ಕೆನಡಾದಲ್ಲಿ, ಬ್ರ್ಯಾಂಪ್ಟನ್ನಲ್ಲಿ. ಅಲ್ಲಿ ಅವನು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಸೊ ಈ ಥರ ಇಷ್ಟಲ್ದಲ್ಲೇ ಕರ್ನಾಟಕದಿಂದ ಯಾರೇ ಸೆಲೆಬ್ರಿಟಿಗಳು ಬಂದ್ರೂ ಅವನು ತುಂಬ ಹೆಲ್ಪ್ ಮಾಡೋನು. ಕೆನಡಾಗೆ ನಮ್ಮನ್ನು ಕರೆದೊಯ್ಯೋ ಪ್ಲಾನ್ ಮಾಡಿದ್ದ. ಚಂದನ್ ತಾಯಿ ಶೈಲಜಾರಂತೂ ಮಗನನ್ನ ನೆನೆದು ಕಣ್ಣೀರಿಡ್ತಾ ಇದ್ದು ಎಂಥವರ ಮನಸ್ಸನ್ನು ಕರಗಿಸುವಂತಿತ್ತು. ನಮ್ಮ ಮಗ ತುಂಬ ಒಳ್ಳೆ ಹೆಸರು ಪಡೆದಿದ್ದ. ಕೆಲಸದ ಜೊತೆಗೆ ಎಲ್ಲರಿಗೂ ಅಚ್ಚುಮೆಚ್ಚಿನವನಾಗಿ ಹೆಸರು ಮಾಡಿದ್ದ. ಕೆನಡಾದಲ್ಲಿ ಮನೆ ಮಾಡುವ ಆಸೆ ಹೊಂದಿದ್ದ. ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದ. ಈಗ ಅಂಥ ಮುದ್ದಿನ ಮಗನೇ ಇಲ್ಲ. ಎಂಥ ಮಗನನ್ನ ಕಳೆದುಕೊಂಡು ಬಿಟ್ಟೆವು ಅಂತ ಕಣ್ಣೀರಿಟ್ರು ಶೈಲಜಾ. ಬಾಳಿ ಬದುಕಬೇಕಿದ್ದ ಮಗ ಸುಖ ಪಡುವ ವಯಸ್ಸಲ್ಲಿ ನಮ್ಮನ್ನ ಬಿಟ್ಟು ಹೊರಟು ಹೋಗ್ಬಿಟ್ಟ. ಅವನ ಕೊಲೆಯ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ನನ್ನ ಮಗನಿಗೆ ಹಾಗೂ ನಮಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದ್ರು. ಕೆನಡಾದಲ್ಲಿ ಕನ್ನಡ ಡಿಂಡಿಮ ಬಾರಿಸಿದ್ದ 3 ಸಂಘಟನೆ ಕಟ್ಟಿ ಬೆಳೆಸಿದ್ದೇ ಮುಳುವಾಯ್ತಾ? 6 ವರ್ಷದಿಂದ ಚಂದನ್ ಕುಮಾರ್ ಕೆನಡಾದಲ್ಲಿದ್ರು. ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ, ಒಳ್ಳೆ ಸಂಬಳ, ಕುಟುಂಬವನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದ. ಜೊತೆಗೆ ಕನ್ನಡದ ಮೇಲೆ ವಿಪರೀತ ಅಭಿಮಾನ. ಇಂಥ ಚಂದನ್ ಕುಮಾರ್ ಏಕಾಏಕಿ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿದ್ದೇ ನಿಗೂಢವಾಗಿಬಿಟ್ಟಿದೆ. ವೈಯಕ್ತಿಕವಾಗಿ ಚಂದನ್ಗೆ ಯಾವುದೇ ವೈಷಮ್ಯವಿರಲಿಲ್ಲ. ಖಾಸಗಿಯಾಗಿ ಅವರಿಗೆ ಯಾರ ಮೇಲೂ ಮುನಿಸಿರಲಿಲ್ಲ. ಹಾಗಾದ್ರೆ ಅವರಿಗೆ ಗುಂಡಿಕ್ಕಿದ್ಯಾರು? ಕೆನಡಾದಲ್ಲಿದ್ದುಕೊಂಡು ಕನ್ನಡದ ಕೆಲಸ ಮಾಡಿದ್ದು, ಭಾರತೀಯರ ಎಲ್ಲ ಕಷ್ಟಗಳಿಗೆ ನೆರವಾಗ್ತಾ ಇದ್ದುದೇ ಅವರಿಗೆ ಮುಳುವಾಯ್ತಾ ಎಂಬ ಅನುಮಾನ ಕಾಡ್ತಿದೆ. ಚಂದನ್ ಕುಮಾರ್ ಬಾಲ್ಯದಿಂದಲೇ ಕನ್ನಡ ಭಾಷೆ, ಸಂಸ್ಕೃತಿಯ ಮೇಲೆ ಅಪಾರ ಅಭಿಮಾನ ಹೊಂದಿದ್ರು. ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋದಾಗಲೂ ಆ ಅಭಿಮಾನವನ್ನ ಅವರು ಬಿಟ್ಟಿರಲಿಲ್ಲ. ಚಂದನ್ ತನ್ನ ಕೆಲಸದ ಜೊತೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ವಿದೇಶದಲ್ಲಿ ಹರಡೋ ಕೆಲಸ ಮಾಡ್ತಿದ್ರು. ಕೆಲಸವನ್ನರಸಿ ಕೆನಡಾಗೆ ಹೋದ ಭಾರತೀಯರಿಗೆ, ಅದರಲ್ಲಿಯೂ ಕನ್ನಡಿಗರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ರು. ಕನ್ನಡಿಗರಿಗಾಗಿ ಸಂಘಟನೆಗಳ ಮುಖಾಂತರ ಅಗತ್ಯ ಸೇವೆಗಳನ್ನು ಒದಗಿಸ್ತಾ ಇದ್ರು. ವಿಶೇಷ ಅಂದ್ರೆ ಭಾರತೀಯರು ಕನ್ನಡಿಗರಿಗೆ ನೆರವಾಗಲೆಂದೇ ಕೆನಡಾದಲ್ಲಿ 3 ಸಂಘಟನೆಗಳನ್ನು ಕಟ್ಟಿದ್ರು. ತುಂಬಾ ಆಕ್ಟಿವ್ ಆಗಿದ್ರು. ಆರ್ಯವೈಶ್ಯ ಸಂಘ ಅಂತ ಒಂದಿತ್ತು, ಆಮೇಲೆ ಸಾಯಿಬಾಬಾ ಸಂಘ ಅಂತ ಒಂದಿತ್ತು. ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಅಲ್ಲಿ ಅವನು ಹೆಡ್ ಆಗಿ ಮುಂದೆ ಕೆಲಸ ಮಾಡ್ತಾ ಇದ್ದ. ತುಂಬಾ ಗ್ರೋನು ಆಗಿದ್ದ, ಆಕ್ಟಿವ್ ಆಗೂ ಇದ್ದ. ಇಲ್ಲಿಂದ ಯಾರೇ ಹೋದ್ರು ಇಂಡಿಯಾದಿಂದ ವೆಲ್ಕಮ್ ಮಾಡ್ಕೊಳೋದಾಗ್ಲಿ, ಮತ್ತೊಂದಾಗ್ಲಿ, ಅವ್ರಿಗೆ ಯಾವ ತರ ಫೆಸಿಲಿಟಿ ಬೇಕೋ ಮಾಡ್ಕೊಡ್ತಾ ಇದ್ದ. ಭಾರತದಿಂದ ಸೆಲೆಬ್ರಿಟಿಗಳು ಯಾರೇ ಬಂದರೂ ಅವರನ್ನು ಏರ್ಪೋರ್ಟ್ನಲ್ಲೇ ಸ್ವಾಗತಿಸ್ತಾ ಇದ್ರು. ಕೆನಡಾದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ರು. ಜೊತೆಗೆ ವಿಶೇಷವಾಗಿ ಕೆನಡಾದಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ನೆರವಾಗ್ತಾ ಇದ್ರು. ವಿದ್ಯಾರ್ಥಿಗಳಿಗೆಂದೇ 3 ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಆಕ್ಟಿವ್ ಆಗಿದ್ರು. ಚಂದನ್ ಕುಮಾರ್ ಅವರು ಹೀಗೆ ಆಕ್ಟಿವ್ ಆಗಿ ಭಾರತೀಯರಿಗೆ ನೆರವಾಗ್ತಾ ಇದ್ದುದೇ ಅವನಿಗೆ ಮುಳುವಾಯಿತು ಅನ್ನೋ ಅನುಮಾನ ಈಗ ಕಾಡ್ತಿದೆ. ಮಗನನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಮದುವೆ ಮಾಡಿಕೊಂಡು ಇಲ್ಲೇ ಇದ್ದು ಬಿಡಪ್ಪ ಅಂತಿದ್ರಂತೆ.
ಆದರೆ ಚಂದನ್ ಮಾತ್ರ ಮಾತು ಕೇಳ್ತಾ ಇರಲಿಲ್ಲ. ವಯಸ್ಸಿದ್ದಾಗ ದುಡಿಬೇಕು ಅಂತಿದ್ದಂತೆ. ಆದ್ರೀಗ ಕಾರ್ನಲ್ಲಿ ಬರ್ತಾ ಇದ್ದಾಗಲೇ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿ ಹೆಣವಾಗಿ ಬಂದಿದ್ದಾನೆ. ಕೆನಡಾದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ 2026ರಲ್ಲಿ 3ನೇ ಘಟನೆ. ಕೆನಡಾದಲ್ಲಿ ಈ ವರ್ಷ ಭಾರತೀಯರ ಮೇಲೆ ನಡೀತಾ ಇರೋ 3ನೇ ಬರ್ಬರ ಕೃತ್ಯವಿದು. ಕಳೆದ ಜನವರಿಯಲ್ಲಿ ಕೆನಡಾದ ಅಬಾಟ್ಸ್ಫೋರ್ಡ್ನಲ್ಲಿ 28 ವರ್ಷದ ಇಂಡೋ ಕೆನಡಾ ಪ್ರಜೆ ನವಪ್ರೀತ್ ಧಲಿವಾಲರನ್ನ ಗ್ಯಾಂಗ್ ಬಂದು ಗುಂಡಿಕ್ಕಿ ಕೊಂದಿತ್ತು. ಅದಾಗಿ ಕೆಲ ದಿನಗಳಲ್ಲೇ ಜನವರಿಯಲ್ಲೇ ಕೆನಡಾದ ಬರ್ನಾಬಿಯಲ್ಲಿ ಭಾರತೀಯ ಮೂಲದ ಮತ್ತೊಬ್ಬ ಯುವಕನನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಈ ಕೊಲೆ ನವಪ್ರೀತ್ ಧಲಿವಾಲ್ ಹತ್ಯೆಗೆ ಪ್ರತಿಕಾರ ಅಂತ ಪೊಲೀಸರು ತನಿಖೆಯಲ್ಲಿ ಕಂಡುಬಂದಿತ್ತು. ಅಲ್ಲಿಗೆ ಜನವರಿ ತಿಂಗಳೊಂದರಲ್ಲೇ ಕೆನಡಾದಲ್ಲಿ ಗ್ಯಾಂಗ್ ವಾರ್ಗೆ 2 ಭಾರತೀಯರು ಸಾವಿಗೀಡಾಗಿದ್ರು. ಇದೀಗ ಬೆಂಗಳೂರು ಮೂಲದ ಚಂದನ್ ಕುಮಾರ್ರನ್ನ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ಇದು ಕೂಡ ಉದ್ದೇಶಪೂರ್ವಕ ಕೊಲೆ ಅಂತ ಟೊರೆಂಟೊ ಪೊಲೀಸರು ಹೇಳುತ್ತಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಅನ್ನೋದೇ ನಿಗೂಢವಾಗಿದೆ. ಅಮೆರಿಕದಲ್ಲಿ ಕನ್ನಡಿಗನ ನಿಗೂಢ ಸಾವು. ಉನ್ನತ ಶಿಕ್ಷಣಕ್ಕೆ ಹೋದವ ಶವವಾಗಿ ಸಿಕ್ಕ. ಕೆನಡಾದಲ್ಲಿ ಚಂದನ್ ಕಗ್ಗೊಲೆಯಾಗಿ ವಾರವೂ ಕಳೆದಿರಲಿಲ್ಲ. ಈಗ ಅಮೆರಿಕದಲ್ಲೂ ಕನ್ನಡಿಗ ಏಕಾಏಕಿ ಕಣ್ಮರೆಯಾಗಿ ನಿಗೂಢ ಸಾವಿಗೀಡಾದ ಘಟನೆ ನಡೆದಿದೆ. ಕೆನಡಾದಲ್ಲಿ ಕಾರಿನಲ್ಲಿ ಬರ್ತಾ ಇದ್ದ ಚಂದನ್ ಮೇಲೆ ಗುಂಡಿನ ಸುರಿಮಳೆಗೈದು ರಕ್ತದ ಕೋಡಿ ಹರಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅಮೆರಿಕದಲ್ಲಿ ಓದ್ತಾ ಇದ್ದ ಕನ್ನಡಿಗ ಏಕಾಏಕಿ ಕಣ್ಮರೆಯಾಗಿದ್ದಾನೆ. ಸೋಮವಾರ ಹೆತ್ತವರಿಗೆ ಫೋನ್ ಮಾಡಿದ್ದೇ ಕೊನೆ. ಆಮೇಲೆ ಎಲ್ಲೋದ ಏನಾದ ಒಂದು ಗೊತ್ತಾಗಿಲ್ಲ. ಹೆತ್ತವರಿಗೆ ಫೋನ್ ಮಾಡಿದ್ದ ದಿನದ ಸಂಜೆಗೆ ಮಿಸ್ಸಿಂಗ್ ಆಗಿದ್ದಾನೆ. ಅದಾಗಿ ಕೆಲ ಹೊತ್ತಲ್ಲೇ ಶವವಾಗಿ ಪತ್ತೆಯಾಗಿದ್ದಾನೆ. ಈತನ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಜಸ್ಟ್ 23 ವರ್ಷ. ಮೂಲತಃ ತುಮಕೂರಿನವರು. ತಂದೆ ತಾಯಿ ಬೆಂಗಳೂರಿನ ನಾಗರಭಾವಿಯಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿಭಾವಂತನಾಗಿದ್ದ ಸಾಕೇತ್ ಐಐಟಿ ಮದ್ರಾಸ್ನಲ್ಲಿ ಬಿಟೆಕ್ ಪದವಿ ಮುಗಿಸಿದ್ದ. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗಿದ್ದವರು ಕ್ಯಾಲಿಫೋರ್ನಿಯಾದ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ರು. ಆಗಾಗ ಹೆತ್ತವರಿಗೆ ಫೋನ್ ಮಾಡ್ತಿದ್ದ ಸಾಕೇತ್ ತುಂಬಾನೇ ಖುಷಿಯಾಗಿದ್ರು. ಕಳೆದ ಸೋಮವಾರ ಮನೆಗೆ ಫೋನ್ ಮಾಡಿದ್ರು. ಆದರೆ ತಾಯಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಫೋನ್ ರಿಸೀವ್ ಮಾಡೋದಕ್ಕೆ ಆಗಿರಲಿಲ್ಲ. ಇದಾದ್ಮೇಲೆ ಸಾಕೇತ್ನ ಸಂಪರ್ಕವೇ ಸಿಗ್ತಿಲ್ಲ. ಕೆಲಸದಲ್ಲಿ ಇದ್ದಿದ್ದರಿಂದ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಅವ್ನಿಗೆ ಏನು ಕೂಡ ಸಮಸ್ಯೆನೂ ಇಲ್ಲ. ಮತ್ತು ಒಳ್ಳೆ ಸ್ಟೂಡೆಂಟು. 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರಬೇಕಂತ ಹೋಗಿರೋದು ಅಷ್ಟೇ, MS ಮಾಡೋಕ್ಕೆ. ಅವನು IIT ಸ್ಟೂಡೆಂಟ್ ಆಗಿದ್ದರಿಂದ ಇಂಟೆಲಿಜೆಂಟ್ ಸ್ಟೂಡೆಂಟೇ ಇರ್ತಾರೆ. ಸೊ ಆಮೇಲೆ ಬೇರೆ ಏನೂ ಪ್ರೆಷರ್ ಇರಲಿಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದವರು ಅಂತ. ಕೆರೆ ಪಕ್ಕದಲ್ಲೇ ಪತ್ತೆಯಾಯಿತು ಬಟ್ಟೆ, ಮೊಬೈಲ್. ಕಳೆದ 7 ದಿನಗಳಿಂದ ಸಾಕೇತ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದರೆ ಕ್ಯಾಲಿಫೋರ್ನಿಯಾದ ಟೆಲ್ಡೆನ್ ರೀಜನಲ್ ಪಾರ್ಕ್ನಲ್ಲಿರೋ ಕೆರೆ ಬಳಿ ಸಾಕೇತ್ರ ಲಾಸ್ಟ್ ಲೊಕೇಶನ್ ತೋರಿಸ್ತಾ ಇದೆ. ಅಲ್ಲಿಯೇ ಮಡಚಿಟ್ಟ ರೀತಿಯಲ್ಲಿ ಬಟ್ಟೆ ಸಿಕ್ಕಿದ್ದು, ಇದರ ಜೊತೆಗೆ ಲ್ಯಾಪ್ಟಾಪ್ ಸಹ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಸಾಕೇತ್ರ ಸಂಪರ್ಕ ಮಾಡೋದಕ್ಕೆ ಭಾರತೀಯ ರಾಯಭಾರ ಕಚೇರಿ ಸಹ ಹರಸಾಹಸ ಪಡ್ತಾ ಇದೆ. ಇನ್ನೊಂದು ಕಡೆ ಅನಿವಾಸಿ ಭಾರತೀಯ ಸಮಿತಿಯನ್ನು ಸಾಕೇತ್ ಪೋಷಕರು ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆ ನಿರಂತರ ಮಾಹಿತಿ ಪಡೆಯಲಾಗ್ತಾ ಇದೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಪೊಲೀಸ್ ಮೂಲಕನೇ ಮಾಡ್ತಾ ಇದ್ದಾರೆ ಪ್ರಯತ್ನನ. ನಾನು ಕೂಡ ರಾತ್ರಿ ಅವರಿಗೆ ಫೋನ್ ಮಾಡಿ ಇವತ್ತೇನು ಅಪ್ಡೇಟ್ ಅಂತ ಕೇಳ್ತೀನಿ. ನಾವೇನಿದ್ರು ನಾವು ಕಾನ್ಸುಲೇಟ್ ಮೂಲಕನೇ ನಾವು ಪ್ರೆಷರ್ ಹಾಕಬೇಕು. ಬಿಕಾಸ್ ಲೋಕಲ್ ಪೊಲೀಸಿಗೆ ಅವ್ರ ಮೂಲಕ ನಾವು ಪ್ರೆಷರ್ ಹಾಕ್ತೀವಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೂ ಎಲ್ಲ ವಿಷಯ ಗೊತ್ತು. ಅವರು ಕೂಡ ರಾಯಭಾರಿ ಕಚೇರಿಯಿಂದ ಮತ್ತು ಕಾನ್ಸುಲೇಟಿಗೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಕಕ್ಕೆ ನಾನು ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ನಮ್ಮ ಅಮೆರಿಕ ಡಿವಿಷನ್ ಏನಿದೆ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ. ಯಾವಾಗ ಇದು ದೊಡ್ಡ ಸುದ್ದಿಯಾಯಿತು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಬರ್ಕ್ಲಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಭಾರತೀಯ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಇವರ ಹುಡುಕಾಟಕ್ಕೆ ಬೇಕಾದ ಎಲ್ಲ ತುರ್ತು ಕ್ರಮಗಳನ್ನು ಕೈಗೊಳ್ಳಿ, ಜೊತೆಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ನಿರ್ದೇಶನ ನೀಡಿ ಅಂತ ಮನವಿ ಮಾಡಿದರು.
ನಾಪತ್ತೆಯಾಗಿ 7 ದಿನ ಬಳಿಕ ಶವ ಪತ್ತೆ. 1000 ಮೈಲು ದೂರದಲ್ಲಿ ಏನಾಯಿತು? ಒಂದಲ್ಲ ಎರಡಲ್ಲ 7 ದಿನಗಳಿಂದ ಸಾಕೇತ್ ಶ್ರೀನಿವಾಸಯ್ಯನ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಹೈಯರ್ ಎಜುಕೇಷನ್ಗೆ ಅಂತ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಹೋದವ ಎಲ್ಲೋದ ಅನ್ನೋದೇ ಗೊತ್ತಾಗಿರಲಿಲ್ಲ. ಕೆರೆ ಬಳಿ ಬಟ್ಟೆ ಹಾಗೂ ಲ್ಯಾಪ್ಟಾಪ್ ಸಿಕ್ಕಿದ್ಬಿಟ್ರೆ ಬೇರೇನೂ ಸುಳಿವು ಇರಲಿಲ್ಲ. ಓದೋದಕ್ಕೆ ಅಂತ ಹೋದವ ಎಲ್ಲೋದ, ಏನಾದರೂ ಆಗಬಾರದು ಆಯ್ತಾ ಅನ್ನೋ ಆತಂಕ ಹೆತ್ತವರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಇದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಈಗ ಆಘಾತಕಾರಿ ವಿಷಯ ಹೊರ ಬಿದ್ದಿದೆ. ಇಷ್ಟು ದಿನ ಕಣ್ಮರೆಯಾಗಿದ್ದವ ಹೆಣವಾಗಿ ಪತ್ತೆಯಾಗಿದ್ದಾನೆ ಅಂತ ರಾಯಭಾರಿ ಕಚೇರಿ ಮಾಹಿತಿ ಕೊಟ್ಟಿದೆ. ಬೆಂಗಳೂರಿನ ಸಾಕೇತ್ ಕ್ಯಾಲಿಫೋರ್ನಿಯಾದ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ರು. ಓದೋದರಲ್ಲಿ ತುಂಬಾನೇ ಪ್ರತಿಭಾವಂತ. ಹೀಗಾಗಿ ಮಗನ ಮೇಲೆಯೇ ಹೆತ್ತವರು ಜೀವ ಇಟ್ಕೊಂಡಿದ್ರು. ಕಳೆದ ಸೋಮವಾರ ತಾಯಿಗೆ ಕರೆ ಮಾಡಿದ್ದ ಕೊನೆ. ಆಮೇಲೆ ಮಗನ ಸುಳಿವೇ ಸಿಕ್ಕಿರಲಿಲ್ಲ. ಇದೀಗ ಬರ್ಕ್ಲಿಯ ಕೆರೆ ಬಳಿ ಹೆಣವಾಗಿ ಪತ್ತೆಯಾಗಿದ್ದಾನೆ. ಮಗನ ಸಾವಿನ ಸುದ್ದಿ ಪೋಷಕರಿಗೆ ಗೊತ್ತಾಗ್ತಾ ಇದ್ದಂತೆ ಇಡೀ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಮುಖ ನೋಡೋದಕ್ಕೆ ತುರ್ತು ವೀಸಾಗೆ ಸರ್ಕಸ್ ಮಾಡ್ತಿದ್ದಾರೆ. ಸ್ನೇಹಿತನ ಸಾವಿನ ಬಗ್ಗೆ ಸ್ನೇಹಿತನ ಪೋಸ್ಟ್. ಸಾಕೇತ್ ಸಾವಿನ ಹಿಂದೆ 10 ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಸ್ನೇಹಿತ ಮಾಡಿರೋ ಪೋಸ್ಟ್ 10 ಕಥೆಗಳನ್ನ ಹೇಳ್ತಾ ಇದೆ. ಸಾಕೇತ್ ನನ್ನ ಜೊತೆ ಬದುಕ್ತಾ ಇದ್ದ, ಊಟ ಮಾಡ್ತಾ ಇದ್ದ, ಪ್ರಯಾಣಿಸ್ತಾ ಇದ್ದ, ನಗ್ತಾ ಇದ್ದ ಮತ್ತು ತಮಾಷೆ ಮಾಡ್ತಾ ಇದ್ದ. ಕೆಲ ದಿನಗಳಿಂದ ಸಾಕೇತ್ ಊಟ ಮಾಡ್ತಾ ಇರಲಿಲ್ಲ, ಬರೀ ಚೀಪ್ಸ್ ತಿಂದ್ಕೊಂಡೇ ಇರ್ತಿದ್ದ. ಈಗ ನೋಡಿದ್ರೆ ಹೀಗೆ ಮಾಡ್ಕೊಂಡಿದ್ದಾನೆ. ಜನವರಿ 21ರಂದು ಅಂಜಾ ಕೆರೆ ಬಳಿ ಹೋಗೋಣ ಅಂತ ನನ್ನನ್ನ ಕರೆದಿದ್ದ, ಆದರೆ ನಾನು ಹೋಗಿರಲಿಲ್ಲ. ಆದ್ರೀಗ ಅದೇ ಕೆರೆಯ ಬಳಿ ಜೀವನ ಮುಗಿಸಿದ್ದಾನೆ ಅಂತ ಭಾವುಕ ಪೋಸ್ಟ್ ಹಾಕಿದ್ದಾನೆ. ಸಾಕೇತ್ ಮೃತದೇಹ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಕ್ಯಾಂಪಸ್ನ ಕೆರೆಯಲ್ಲಿ ಪತ್ತೆಯಾಗಿದೆ. ಆದರೆ ಸಾಕೇತ್ ಹೆತ್ತವರು ಮಾತ್ರ ಅದು ಸಾಕೇತ್ ಮೃತದೇಹವಲ್ಲ ಅಂತಿದ್ದಾರೆ. ತಮ್ಮ ಮಗ ಇನ್ನೂ ಜೀವಂತ ಇದ್ದಾನೆ ಅಂತಲೇ ಹೇಳ್ತಾ ಇದ್ದಾರೆ. ಕೆನಡಾದಲ್ಲಿ ಕನ್ನಡದ ಕಾಯಕ ಮಾಡುತ್ತಾ ದುಷ್ಕರ್ಮಿಗಳ ಗುಂಡೇಟಿಗೆ ಬಲಿಯಾದ ಚಂದನ್ ಕುಮಾರ್ ಅಂತ್ಯಕ್ರಿಯೆ ಹುಟ್ಟೂರಲ್ಲಿ ನಡೆದಿದೆ. ಆದರೆ ಸಾಕೇತ್ ಮೃತದೇಹವಿನ್ನೂ ಹುಟ್ಟೂರಿಗೆ ಬಂದಿಲ್ಲ. ಹೆತ್ತವರಂತೂ ಈಗ ಸಿಕ್ಕಿರೋ ಮೃತದೇಹ ತಮ್ಮ ಮಗನದ್ದಲ್ಲ, ಆತ ಇನ್ನೂ ಬದುಕಿದ್ದಾನೆ ಅಂತಲೇ ವಾದಿಸ್ತಾ ಇದ್ದಾರೆ. ಸಾಕೇತ್ ಚಂದನ್ ಸಾವಿಗೆ ಕಾರಣವೇ? ಕೆನಡಾದಲ್ಲಿ ಉದ್ಯೋಗದ ಜೊತೆಗೆ ಕನ್ನಡದ ಕೆಲಸ ಮಾಡ್ತಾ ಇದ್ದ ಚಂದನ್ ಕುಮಾರ್ ಹತ್ಯೆಗೆ ಕಾರಣವೇನು ಅನ್ನೋದು ಈವರೆಗೂ ಗೊತ್ತಾಗಿಲ್ಲ. ಗುಂಡಿಕ್ಕಿ ಕೊಂದಿದ್ದು ನಿಜ, ಆದರೆ ಯಾವ ಕಾರಣಕ್ಕೆ? ಬೇರೆ ಯಾರನ್ನೋ ಟಾರ್ಗೆಟ್ ಮಾಡಲು ಹೋಗಿ ಆ ಗುಂಡು ಚಂದನ್ ಮೇಲೆ ಬಿತ್ತ. ಯಾವುದೂ ಅಂತಿಮಗೊಂಡಿಲ್ಲ. ಆದರೆ ಚಂದನ್ ಹುಟ್ಟೂರಲ್ಲೇ ಈಗ ಮಣ್ಣಾಗಿದ್ದಾರೆ. ಅದೇ ಹೊತ್ತಿಗೆ ಅಷ್ಟೇ ದೂರಕ್ಕೆ ವ್ಯಾಸಂಗಕ್ಕೆಂದು ಹೋದ ಮತ್ತೊಬ್ಬ ಕನ್ನಡಿಗನು ದುರಂತ ಸಾವಿಗೀಡಾಗಿದ್ದಾನೆ. ಅವರ ಸಾವಿಗೂ ಕಾರಣ ಮತ್ತಷ್ಟು ನಿಗೂಢ. ಅದು ಫೆಬ್ರವರಿ 9ರಂದು ಸೋಮವಾರ ಸಾಯಂಕಾಲದ ಸಮಯ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಕರ್ನಾಟಕದ ಮೂಲದ 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಕ್ಯಾಂಪಸ್ನಿಂದ ಹೊರಬಂದು ತಮ್ಮ ಗೆಳೆಯರಿಗೆ ಬಾಯ್ ಹೇಳಿದಾಗ ಅದು ಆತನೊಂದಿಗಿನ ತಮ್ಮ ಕೊನೆಯ ಭೇಟಿ ಎಂದು ಯಾವ ಗೆಳೆಯರು ಊಹಿಸಿರಲಿಲ್ಲ. ಬರ್ಕ್ಲಿ ಕ್ಯಾಂಪಸ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಸಾಕೇತ್ ಶ್ರೀನಿವಾಸಯ್ಯ ಒಂಟಿಯಾಗಿ ಹೆಜ್ಜೆ ಹಾಕುತ್ತಿರುವುದನ್ನು ಕಂಡ ಅನೇಕ ಗೆಳೆಯರು ಆತನನ್ನ ಕೊನೆಯ ಬಾರಿಗೆ ನೋಡ್ತಾ ಇದ್ದೇವೆ ಎಂದು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಅದಾಗಿ 6 ದಿನಗಳ ಬಳಿಕ ಸಾಕೇತ್ ಶ್ರೀನಿವಾಸಯ್ಯ ಅದೇ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಆತನ ಗೆಳೆಯರ ಹೃದಯ ಒಡೆದು ಹೋಗಿತ್ತು. ಇದು ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೆಯಾಗಿ 7 ದಿನಗಳ ಬಳಿಕ ಅಂಜಾ ಸರೋವರದ ಬಳಿ ಶವವಾಗಿ ಪತ್ತೆಯಾದ ಕರ್ನಾಟಕದ 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಅವರ ಜೀವನದ ದುರಂತ ಕಥೆ. ಸಾಕೇತ್ ಶ್ರೀನಿವಾಸಯ್ಯ ಅವರ ನಿಗೂಢ ಸಾವು ಕೇವಲ ಅವರ ಪೋಷಕರನ್ನಷ್ಟೇ ಅಲ್ಲ, ಉನ್ನತ ವ್ಯಾಸಂಗಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ತಮ್ಮ ಮಕ್ಕಳನ್ನ ಅಮೆರಿಕಕ್ಕೆ ಕಳಿಸುವ ಬಹುತೇಕ ಪೋಷಕರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಕೊಲೆಯಲ್ಲ, ಆತ್ಮಹತ್ಯೆ ಅಂತಿರೋ ಪೊಲೀಸರು. ಅಲಮೇಡಾ ಕೌಂಟಿ ಶೆರೀಫ್ ಪೊಲೀಸರ ಪ್ರಕಾರ ಸಾಕೇತ್ ಈ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಯನ್ನ ಕೊನೆಯ ಬಾರಿಗೆ ಬರ್ಕ್ಲಿ ವಿವಿ ಕ್ಯಾಂಪಸ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಅವರ ಸ್ನೇಹಿತರು ನೋಡಿದ್ರು. ಅದನ್ನು ಆಧರಿಸಿಯೇ ಸತತ 6 ದಿನಗಳ ಕಾಲ ಶೋಧ ಕಾರ್ಯ ನಡೆಸಲಾಗಿತ್ತು. ಲೇಕ್ ಅಂಜಾ ಮತ್ತು ಬರ್ಕ್ಲಿ ಹಿಲ್ ಸಮೀಪ ಡ್ರೋನ್ಗಳನ್ನು ಬಳಸಿ ಸಾಕೇತ್ ಶ್ರೀನಿವಾಸಯ್ಯಗಾಗಿ ಹುಡುಕಾಟ ನಡೆಸಲಾಗಿತ್ತು. ನುರಿತ ಈಜುಗಾರರನ್ನ ಕರೆಸಿ ಲೇಕ್ ಅಂಜಾವನ್ನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿಸಲಾಗಿತ್ತು. ಕೊನೆಗೆ ಫೆಬ್ರವರಿ 14ರಂದು ಸಾಕೇತ್ ಅವರ ಮೃತದೇಹ ಅದೇ ಅಂಜಾ ಕೆರೆಯಲ್ಲಿ ಪತ್ತೆಯಾಗಿದೆ. ಚಿಪ್ಸ್ ಕುಕೀಸ್ ತಿಂದು ಬದುಕಿದ್ದ ಸಾಕೇತ್
ಸಾಕೇತ್ ನಾಪತ್ತೆಯಾಗುವ 2 ವಾರಗಳ ಮೊದಲೇ ಆತನ ವರ್ತನೆಯಲ್ಲಿ ಭಾರಿ ಬದಲಾವಣೆಯಾಗಿತ್ತು. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಯ ಜೀವನ ತುಂಬ ಕಷ್ಟ ಗುರು. ಕಳೆದ 2 ವಾರಗಳಿಂದ ಸಾಕೇತ್ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ, ಕೇವಲ ಚಿಪ್ಸ್ ಮತ್ತು ಕುಕೀಸ್ ತಿಂದು ಬದುಕಿದ್ದ ಎಂದು ಬನಿತ್ ಸಿಂಗ್ ಲಿಂಕ್ಡ್ಇನ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಸಾಕೇತ್ ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ದರು ಎಂಬುದಕ್ಕೆ ರೂಮ್ಮೇಟ್ ಮತ್ತೊಂದು ಘಟನೆಯನ್ನ ಉಲ್ಲೇಖಿಸಿದ್ದಾರೆ. ಒಮ್ಮೆ ಸಾಕೇತ್ ಕೆಂಪು ಬಣ್ಣದ ಬಾತ್ರೂಬ್ ಧರಿಸಿ ಕಾಲೇಜಿಗೆ ಕ್ಲಾಸ್ಗೆ ಹೋಗಿ ಬಂದಿದ್ದ. ಆಗ ನಾನು ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದಾಗ, ನಾನು ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವುದನ್ನು ಬಿಟ್ಟಿದ್ದೇನೆ. ಜನ ನನ್ನ ಬಗ್ಗೆ ಏನು ಬೇಕಾದರೂ ಅಂದುಕೊಳ್ಳಲಿ, ನನಗೆ ಚಿಂತೆ ಇಲ್ಲ ಎಂದು ಹೇಳಿದ್ದ. ಆಗ ಸಾಕೇತ್ ತಮಾಷೆ ಮಾಡ್ತಾ ಇದ್ದಾನೆ ಎಂದು ಸುಮ್ಮನಾಗಿದ್ದೆ ಅಂತಲೂ ರೂಮ್ಮೇಟ್ ಬರೆದುಕೊಂಡಿದ್ದಾರೆ. ನನ್ನ ಮಗ ಇನ್ನೂ ಜೀವಂತವಾಗಿದ್ದಾನೆ. ಆ ಮೃತದೇಹ ನನ್ನ ಮಗನದ್ದಲ್ಲ. ಇನ್ನು ಅಮೆರಿಕದಲ್ಲಿ ಮೃತಪಟ್ಟಿರುವ ವಿದ್ಯಾರ್ಥಿ ಸಾಕೇತ್ ಹೆತ್ತವರ ರೋಧನೆ ಮುಗಿಲು ಮುಟ್ಟಿದೆ. ಅವರ ಪ್ರಕಾರ ಅಲ್ಲಿ ಪತ್ತೆಯಾಗಿರುವ ಮೃತದೇಹ ತಮ್ಮ ಮಗನದ್ದಲ್ಲ, ಮಗ ಇನ್ನೂ ಜೀವಂತವಾಗಿದ್ದಾನೆ ಅಂತ ಸಾಕೇತ್ ತಂದೆ ಶ್ರೀನಿವಾಸಯ್ಯ MLC ಆರತಿ ಕೃಷ್ಣ ಅವರಿಗೆ ಹೇಳಿದ್ದಾರೆ. ಸಾಕೇತ್ ಅವರ ಪೋಷಕರನ್ನು ಭೇಟಿ ಮಾಡಿದ ಆರತಿ ಕೃಷ್ಣ ಸಾಂತ್ವನ ಹೇಳಿದರು. ಮೃತದೇಹವನ್ನು ಬೆಂಗಳೂರಿಗೆ ತರಲು ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಿ ಅಗತ್ಯ ವ್ಯವಸ್ಥೆ ಮಾಡೋದಾಗಿ ತಿಳಿಸಿದರು. ಈ ವೇಳೆ ಸಾಕೇತ್ ತಂದೆ ಶ್ರೀನಿವಾಸಯ್ಯ ಮಾತ್ರ ನನ್ನ ಮಗ ಇನ್ನೂ ಜೀವಂತವಾಗಿದ್ದಾನೆ ಎಂಬ ನಂಬಿಕೆ ಇದೆ. ಅಲ್ಲಿ ಪತ್ತೆಯಾಗಿರೋ ಮೃತದೇಹ ನನ್ನ ಮಗನದ್ದೇ ಎಂದು ನಂಬೋದು ಹೇಗೆ ಅಂತ ಪ್ರಶ್ನಿಸಿದರು. ಹಾಗಾಗಿ ಶ್ರೀನಿವಾಸಯ್ಯ ದಂಪತಿ ಅಮೆರಿಕಕ್ಕೆ ಹೋಗಲು ತುರ್ತು ವೀಸಾ ಕೊಡಿಸಲು ಕಾನ್ಸುಲೇಟ್ ಕಚೇರಿ ಜೊತೆ ಚರ್ಚಿಸಲಾಗ್ತಾ ಇದೆ. ಅಮೆರಿಕಕ್ಕೆ ತೆರಳಿ ಮೃತದೇಹವನ್ನು ಗುರುತಿಸುವುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವೀಸಾ ಕೊಡಿಸಲು ಪ್ರಯತ್ನಿಸಲಾಗ್ತಾ ಇದೆ ಅಂತ ಆರತಿ ಕೃಷ್ಣ ಹೇಳಿದ್ದಾರೆ. ಸಾಕೇತ್ ಸಾವು ವಿದೇಶಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋ ಭಾರತೀಯ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗತಿ ಬಗ್ಗೆಯೂ ಯೋಚಿಸುವಂತೆ ಮಾಡಿದೆ. ವಿದೇಶಗಳಲ್ಲಿ ಕಲಿತಾ ಇರುವ ವಿದ್ಯಾರ್ಥಿಗಳ ಪೋಷಕರಲ್ಲಂತೂ ಆತಂಕವನ್ನೇ ಉಂಟು ಮಾಡಿದೆ. ಈ ಪ್ರಕರಣ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವ ಮಾನಸಿಕ ಆರೋಗ್ಯ ಸವಾಲುಗಳ ಮೇಲೆಯೂ ಬೆಳಕು ಚೆಲ್ಲಿದೆ. ಅನೇಕ ವಿದ್ಯಾರ್ಥಿಗಳು ತೀವ್ರವಾದ ಶೈಕ್ಷಣಿಕ ಒತ್ತಡ, ಕುಟುಂಬದ ಹೆಚ್ಚಿನ ನಿರೀಕ್ಷೆಗಳು, ಆರ್ಥಿಕ ಒತ್ತಡ ಮತ್ತು ಒಂಟಿತನದಿಂದ ಉಂಟಾಗುವ ಭಾವನಾತ್ಮಕ ನಷ್ಟವನ್ನು ಎದುರಿಸಬೇಕಾಗುತ್ತೆ. ಹೆಚ್ಚಿನ ವಿಶ್ವವಿದ್ಯಾಲಯಗಳು ಸಮಾಲೋಚನೆ ಮತ್ತು ಮಾನಸಿಕ ಆರೋಗ್ಯ ಸಂಪನ್ಮೂಲಗಳನ್ನು ಒದಗಿಸುತ್ತಿದ್ದರೂ ವೃತ್ತಿಪರ ಸಹಾಯವನ್ನು ಪಡೆಯುವಲ್ಲಿ ವಲಸೆ ವಿದ್ಯಾರ್ಥಿಗಳು ಹಿಂಜರಿತಾ ಇರುವುದು ಕೂಡ ಆತಂಕಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಾವಿನ ಸರಣಿ ಮುಂದುವರೆದಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರು, ಸರ್ಕಾರ ಮತ್ತು ಸ್ಥಳೀಯ ಭಾರತೀಯ ಸಮುದಾಯ ಹೆಚ್ಚಿನ ಕಾಳಜಿ ವಹಿಸಬೇಕಿದೆ. ಒಟ್ನಲ್ಲಿ ಉದ್ಯೋಗಕ್ಕೆಂದು ಹೋಗಿ ನಿಗೂಢ ಕೊಲೆಯಾದ ಚಂದನ್ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಯಾವ ಕಾರಣಕ್ಕೆ ಚಂದನ್ನನ್ನ ಕೊಲೆ ಮಾಡಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಓದೋದಕ್ಕೆ ಅಂತ ಅಮೆರಿಕಾಗೆ ಹೋಗಿದ್ದ ಸಾಕೇತ್ ದುರಂತ ಅಂತ್ಯಕ್ಕೂ ನ್ಯಾಯ ಮರೀಚಿಕೆಯಾಗಿದೆ. ನಿಜಕ್ಕೂ ಸಾಕೇತ್ನದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ.